ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನೋಡೋಣ. ವಿಂಡೋಸ್ ಅಂದರೆ ಏನು, ಅದರಲ್ಲಿ ಏನೇನು ಬರುತ್ತೆ, ಸೊ ವಿ ವಿಲ್ ಲರ್ನ್ ಇನ್ ದಿಸ್ ವಿಡಿಯೋ. ವಾಟ್ ಈಸ್ ವಿಂಡೋಸ್? ವಿಂಡೋಸ್ ಅಂದರೆ ಏನು ಆಗದೆ? ವಿಂಡೋಸ್ ಅಂತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್. ಇದನ್ನು ಡೆವಲಪ್ ಮಾಡಿದಂಥವರು ಮೈಕ್ರೋಸಾಫ್ಟ್ ಕಾರ್ಪೊರೇಷನ್, ಮೈಕ್ರೋಸಾಫ್ಟ್ ಸಂಸ್ಥೆಯವರು. Okay, a Windows is an operating system developed by Microsoft Corporation. Windows is a graphical user interface operating system. ನಾವು ಇದನ್ನ ಸಿಂಪಲ್ ಆಗಿ GUI ಅಂತಾನೂ ಕರಿತೀವಿ. ವಿಂಡೋಸ್ ಅಂತಕ್ಕಂಥದ್ದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನ ಒಂದು ಫೀಚರು ವಿಚ್ ಮ್ಯಾನೇಜಸ್ ದ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ರಿಸೋರ್ಸಸ್ ಆಫ್ ಎ ಕಂಪ್ಯೂಟರ್. ಏನ್ ಮಾಡುತ್ತೆ ವಿಂಡೋಸ್ ಅಂದ್ರೆ ಮ್ಯಾನೇಜ್ ಮಾಡುತ್ತೆ ಏನನ್ನ, ಹಾರ್ಡ್ವೇರ್ಸ್ ಅನ್ನ ಮತ್ತೆ ಸಾಫ್ಟ್ವೇರ್ ರಿಸೋರ್ಸಸ್ ಆಫ್ ಎ ಕಂಪ್ಯೂಟರ್. ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಹಾರ್ಡ್ವೇರ್, ಇನ್ಪುಟ್ ಡಿವೈಸ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು, ನೆಟ್ವರ್ಕಿಂಗ್ ಡಿವೈಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮ್ಯಾನೇಜ್ ಮಾಡುತ್ತೆ. ಮತ್ತೆ ಅದ್ರ ಜೊತೆ ಸಾಫ್ಟ್ವೇರ್ ಅನ್ನು ಸೊ ಏನ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಯಾವುದು? ಆಪರೇಟಿಂಗ್ ಸಿಸ್ಟಮ್. ಯಾವುದು? ವಿಚ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಈಸ್ ವಾಟ್ ಈಸ್ ಡೆಸ್ಕ್ಟಾಪ್? ಡೆಸ್ಕ್ಟಾಪ್ ಅಂದ್ರೆ ಏನು? ಡೆಸ್ಕ್ಟಾಪ್ ಈಸ್ ದ ಫಸ್ಟ್ ಸ್ಕ್ರೀನ್ ವಿ ಸಿ ಆಫ್ಟರ್ ವಿ ಸ್ವಿಚ್ ಆನ್ ದ ಕಂಪ್ಯೂಟರ್. ನಾವೇನು ಕಂಪ್ಯೂಟರ್ ಅನ್ನು ಆನ್ ಮಾಡ್ತೀವೋ, ಆನ್ ಮಾಡಿದ ಕೂಡಲೇ ಏನಾಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿ ನಮಗೆ ಫಸ್ಟ್ ಸ್ಕ್ರೀನ್ ಕಾಣಿಸುತ್ತೆ. ಆ ಫಸ್ಟ್ ಸ್ಕ್ರೀನ್ ನಾವೇನಂತ ಕರಿತೀವಿ? ಡೆಸ್ಕ್ಟಾಪ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ದ ಲಾರ್ಜ್ ಬ್ಯಾಕ್ ಗ್ರೌಂಡ್ ಏರಿಯಾ. ಸೊ ಡೆಸ್ಕ್ಟಾಪ್ ಅನ್ನ ನಾವು ಬ್ಯಾಕ್ ಗ್ರೌಂಡ್ ಏರಿಯಾ ಅಂತಾನು ಕರಿತೀವಿ. ಸೊ ಅದರೊಳಗಡೆ ಏನೇನಿರುತ್ತೆ ಅಂದ್ರೆ ಇಟ್ ಕಂಟೈನ್ಸ್ ಐಕಾನ್ಸ್ ಇರುತ್ತೆ, ಮತ್ತೆ ಟಾಸ್ಕ್ ಬಾರ್ ಇರುತ್ತೆ. ಸೊ ಡೆಸ್ಕ್ಟಾಪ್ ಮೇಲೆ ಏನಿರುತ್ತೆ, ನಮ್ಗೆ ಏನ್ ಕಾಣಿಸುತ್ತೆ ಆನ್ ಆದ ಕೂಡಲೇ ಕಂಪ್ಯೂಟರ್ ಅಂದ್ರೆ ಐಕಾನ್ಸ್ ಕಾಣುತ್ತೆ, ಮತ್ತೆ ಟಾಸ್ಕ್ ಬಾರ್ ಕಾಣಿಸುತ್ತೆ. ಅಂತ ಕರಿತೀವಿ ಡೆಸ್ಕ್ಟಾಪ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಟಾಸ್ಕ್ ಬಾರ್? ಸೊ ಟಾಸ್ಕ್ ಬಾರ್ ಅಂತ ಹೇಳಿದ್ವಿ, ಡೆಸ್ಕ್ಟಾಪ್ ಮೇಲೆ ಇರ್ತಕ್ಕಂಥದ್ದು ಐಕಾನ್ಸ್ ಮತ್ತೆ ಟಾಸ್ಕ್ ಬಾರ್ ಕಾಣಿಸುತ್ತೆ ಅಂತ ಹೇಳಿ. ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಟಾಸ್ಕ್ ಬಾರ್? ಎ ಟಾಸ್ಕ್ ಬಾರ್ ಇಸ್ ದ ಹಾರಿಜಾಂಟಲ್ ಲೈನ್. ಟಾಸ್ಕ್ ಬಾರ್ ಅಂತಕ್ಕಂಥದ್ದು ಒಂದು ಹಾರಿಜಾಂಟಲ್ ಲೈನು ಲೊಕೇಟೆಡ್ ಅಟ್ ದ ಬಾಟಮ್ ಆಫ್ ದ ಡೆಸ್ಕ್ಟಾಪ್. ಇದು ಎಲ್ಲಿ ಲೊಕೇಟ್ ಆಗಿರುತ್ತೆ, ಎಲ್ಲಿ ಕಾಣಿಸುತ್ತೆ ಅಂದ್ರೆ ನಮಗೆ ಕೆಳಗಡೆ, ಡೆಸ್ಕ್ಟಾಪ್ ಕೆಳಗಡೆ ನಮಗೆ ಲೊಕೇಟ್ ಆಗಿರುತ್ತೆ. ಇಟ್ ಕಂಟೈನ್ಸ್ ಏನನ್ನ ಒಳಗೊಂಡಿರುತ್ತೆ ಅಂದ್ರೆ ಇಟ್ ಕಂಟೈನ್ಸ್ ಸ್ಟಾರ್ಟ್ ಬಟನ್ ಅಂಡ್ ಸಿಸ್ಟಮ್ ಟ್ರೇ. ಸ್ಟಾರ್ಟ್ ಬಟನ್ ಇರುತ್ತೆ ಮತ್ತೆ ಸಿಸ್ಟಮ್ ಟ್ರೇ ಇರುತ್ತೆ. ನಾವು ಇದನ್ನೇನಂತ ಕರಿತೀವಿ? ಟಾಸ್ಕ್ ಬಾರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ವಾಟ್ ಈಸ್ ಐಕಾನ್? ಐಕಾನ್ ಅಂದ್ರೆ ಏನು? An icon is a small colorful graphical picture that represents an object. ಐಕಾನ್ ಅಂತಕ್ಕಂಥದ್ದೊಂದು ಸ್ಮಾಲ್ ಚಿಕ್ಕದಿರುತ್ತೆ, ಅದು ಕಲರ್ಫುಲ್ ಗ್ರಾಫಿಕಲ್ ಪಿಕ್ಚರ್ ಅಂತ ಕರಿತೀವಿ. ಸೊ ಚಿಕ್ಕದಿರುತ್ತೆ, ಅದಕ್ಕೆ ಪ್ರತಿಯೊಂದು ಐಕಾನಿಗೂ ಕಲರ್ ಇರುತ್ತೆ. ಸೊ ಅದು ಗ್ರಾಫಿಕಲ್ ಪಿಕ್ಚರ್ ಅಂತ ಹೇಳಿ ಕರಿತೀವಿ. ಆ ಒಂದು ಪಿಕ್ಚರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ದಟ್ ರೆಪ್ರೆಸೆಂಟ್ಸ್ ಆನ್ ಆಬ್ಜೆಕ್ಟ್. ಇದೊಂದು ಆಬ್ಜೆಕ್ಟ್ ಅಂತ ಹೇಳುತ್ತೆ. ಆ ಆಬ್ಜೆಕ್ಟ್ ಏನನ್ನಾಗಿರ್ಬೋದು, ಲೈಕ್ ಫೈಲ್ ಆಗಿರ್ಬೋದು, ಫೈಲ್ ಆಗಿರ್ಬೋದು, ಫೋಲ್ಡರ್ ಐಕಾನ್ ಆಗಿರ್ಬೋದು, ಪ್ರೋಗ್ರಾಮ್ ಅಂದ್ರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದಾಗ ಕಾಣಿಸುತ್ತೆ ಯಾವುದು ಅದಾದ್ರೂ ಆಗಿರ್ಬೋದು. ಸೊ ಅಥವಾ ಎನಿ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್. ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಸೊ ಏನಾಗುತ್ತೆ, ನಮಗೆ ಪಿಕ್ಚರ್ ಕಾಣಿಸುತ್ತೆ, ಅದಕ್ಕೆ ನಾವು ಐಕಾನ್ ಅಂತ ಹೇಳಿ ಕರಿತೀವಿ. an icon is a small colorful graphical picture that represents an object like a file, folder, program or any hardware components of the computer. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ರೀಸೈಕಲ್ ಬಿನ್? ರೀಸೈಕಲ್ ಬಿನ್ ಅಂದ್ರೆ ಏನು? ರೀಸೈಕಲ್ ಬಿನ್ ಮೇಕ್ಸ್ ಇಟ್ ಈಸಿ ಟು ಡಿಲೀಟ್ ಅಂಡ್ ಅನ್ಡಿಲೀಟ್ ಫೈಲ್ಸ್ ಅಂಡ್ ಫೋಲ್ಡರ್ಸ್. ಸೊ ನಮಗೆ ರೀಸೈಕಲ್ ಬಿನ್ಸ್ ಅನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ಅನ್ನ ಡಿಲೀಟ್ ಮಾಡಿದಾಗ ರೀಸೈಕಲ್ ಬಿನ್ ಏನ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ಮತ್ತೆ ನಮಗೇನಾದ್ರೂ ಮತ್ತೆ ಡಿಲೀಟ್ ಆಗಿರ್ತಕ್ಕಂಥ ಫೈಲ್ಸ್ ಫೋಲ್ಡರ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೋದು, ರೀಸ್ಟೋರ್ ಕೂಡ ಮಾಡ್ಬೋದು. ವೆನ್ ಅ ಫೈಲ್ ಆರ್ ಫೋಲ್ಡರ್ ಈಸ್ ಡಿಲೀಟೆಡ್ ಫ್ರಮ್ ಎನಿ ಲೊಕೇಶನ್, ನೀವು ಎಲ್ಲೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥ ಫೈಲ್ಸ್ ಅನ್ನು ಫೋಲ್ಡರ್ಸ್ ಅನ್ನು ಡಿಲೀಟ್ ಮಾಡಿದ್ರೆ ಅದು ಎಲ್ಲಿ ಸ್ಟೋರ್ ಆಗುತ್ತೆ? ವಿಂಡೋಸ್ ಸ್ಟೋರ್ಸ್ ಇನ್ ಇಟ್ ದ ರೀಸೈಕಲ್ ಬಿನ್. ರೀಸೈಕಲ್ ಬಿನ್ ಒಳಗಡೆ ಸ್ಟೋರ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆನ್ ರೀಸೈಕಲ್ ಬಿನ್. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಫೈಲ್? ಫೈಲ್ ಅಂದ್ರೆ ಏನು? ಫೈಲ್ ಇಸ್ ದ ಕಲೆಕ್ಷನ್ಸ್ ಆಫ್ ರಿಲೇಟೆಡ್ ಡಾಟಾ. ಫೈಲ್ ಅಂದ್ರೆ ಇಟ್ ಇಸ್ ಅ ಕಲೆಕ್ಷನ್ಸ್ ಆಫ್ ರಿಲೇಟೆಡ್ ಡಾಟಾ. ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ರೆಕಾರ್ಡ್. ಇದೊಂದು ಎಲೆಕ್ಟ್ರಾನಿಕಲಿ ಸ್ಟೋರ್ ಆಗಿರ್ತಕ್ಕಂಥ ಒಂದು ರೆಕಾರ್ಡ್ ಆಫ್ ಎ ಡಾಕ್ಯುಮೆಂಟ್ಸ್ ಆರ್ ಪ್ರೋಗ್ರಾಮ್ಸ್. ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಪ್ರೋಗ್ರಾಮ್ಸ್ ಆಗಿರ್ಬೋದು. ದಟ್ ಹ್ಯಾಸ್ ಬೀನ್ ನೇಮ್ಡ್. ಪ್ರತಿಯೊಂದು ಫೈಲ್ಗೂ ನೇಮ್ ಇರುತ್ತೆ,
ಒಂದು ಹೆಸರು ಕೊಟ್ಟಿರ್ತೀವಿ ಅಂಡ್ ಸ್ಟೋರ್ಡ್ ಇನ್ ದ ಕಂಪ್ಯೂಟರ್. ಆ ಒಂದು ಫೈಲ್ ಎಲ್ಲಿ ಸ್ಟೋರ್ ಮಾಡಿರ್ತೀವಿ, ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಇದಕ್ಕೆ ನಾವೇಂತೀವಿ ಫೈಲ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಫೋಲ್ಡರ್? ಫೋಲ್ಡರ್ ಅಂದ್ರೆ ಏನು? ಎ ಫೋಲ್ಡರ್ ಈಸ್ ಎ ಲೊಕೇಶನ್. ಫೋಲ್ಡರ್ ಅಂತಕ್ಕಂಥದ್ದು ಒಂದು ಲೊಕೇಶನ್ ವೇರ್ ಯು ಕ್ಯಾನ್ ಸ್ಟೋರ್ ಫೈಲ್ಸ್ ಅಂಡ್ ಸಬ್ ಫೋಲ್ಡರ್ಸ್. ಫೋಲ್ಡರ್ ಅಲ್ಲಿ ನಾವೇನ್ ಮಾಡ್ಬೋದು, ಫೈಲ್ಸ್ ಅನ್ನ ಮತ್ತೆ ಸಬ್ ಫೋಲ್ಡರ್ಸ್ ಅನ್ನ ಸ್ಟೋರ್ ಮಾಡಬಹುದು. ಅದಕ್ಕೆ ನಾವೆಂತ ಕರಿತೀವಿ, ಫೋಲ್ಡರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದಕ್ಕೆ ನಾವೇನಂತ ಕರಿತೀವಿ, ಇದಿಷ್ಟು ಡೆಸ್ಕ್ಟಾಪ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಬ್ಯಾಕ್ ಗ್ರೌಂಡ್ ಏರಿಯಾ, ಇದಿಷ್ಟು ಬ್ಯಾಕ್ ಗ್ರೌಂಡ್ ಏರಿಯಾ. ಸೊ ಇಲ್ಲಿರ್ತಕ್ಕಂಥವೆಲ್ಲ ನಾವು ಇವನ್ನ ಐಕಾನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಮೈ ಕಂಪ್ಯೂಟರ್, ಮೈ ನೆಟ್ವರ್ಕ್ಸ್, ನೆಕ್ಸ್ಟ್ ರೀಸೈಕಲ್ ಬಿನ್, ಇವೆಲ್ಲ ಏನು ಐಕಾನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಬಾಟಮ್ ಆಫ್ ದ ಡೆಸ್ಕ್ಟಾಪ್, ಇದಕ್ಕೆ ನಾವು ಟಾಸ್ಕ್ ಬಾರ್ ಅಂತ ಹೇಳಿ ಕರಿತೀವಿ. ಟಾಸ್ಕ್ ಬಾರ್, ಟಾಸ್ಕ್ ಬಾರ್ ಅಲ್ಲಿ ನಾವು ಹಾರಿಜಾಂಟಲ್ ಲೈನ್ ಅಂತ ಹೇಳಿದ್ವಿ, ಇಲ್ಲಿದೆ ನೋಡ್ರಿ, ಇದು ಹಾರಿಜಾಂಟಲ್ ಲೈನ್. ಇಟ್ ಕಂಟೈನ್ಸ್ ಸ್ಟಾರ್ಟ್ ಬಟನ್. ಸ್ಟಾರ್ಟ್ ಬಟನ್ ಇಲ್ಲಿದೆ ನೋಡ್ರಿ, ಸ್ಟಾರ್ಟ್ ಬಟನ್. ಇದನ್ನು ನಾವು ಸಿಸ್ಟಮ್ ಟ್ರೇ ಅಂತ ಕರಿತೀವಿ. ಸಿಸ್ಟಮ್ ಟ್ರೇ ಅಲ್ಲಿ ಡೇಟು, ಟೈಮು ಅವೆಲ್ಲ ತೋರಿಸುತ್ತೆ. ಸೊ ದಿಸ್ ಇಸ್ ಆನ್ ಡೆಸ್ಕ್ಟಾಪ್. Next is very important. What are the features of Windows? Windows ನ ಫೀಚರ್ಸ್ ಏನಂತ 5 ಮಾರ್ಕ್ಸ್ ಕೇಳ್ತೇನೆ, ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಫೀಚರ್ ಈಸ್ ನ್ಯೂ ಲುಕ್ ಅಂಡ್ ಇಂಪ್ರೂವ್ಡ್ ಇಂಟರ್ಫೇಸ್. ಸೊ ಎವ್ರಿ ಆಪರೇಟಿಂಗ್ ಸಿಸ್ಟಮು ಡೇ ಬೈ ಡೇ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಏನು ಕರಿತೀವೋ ಅದನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನ್ಯೂ ಲುಕ್ ಅಂಡ್ ಇಂಪ್ರೂವ್ಡ್ ಇಂಟರ್ಫೇಸ್ ಈಸ್ ಒನ್ ಆಫ್ ದ ಫೀಚರ್. ನೆಕ್ಸ್ಟ್ ಈಸ್ ಫಾಸ್ಟ್ ಯೂಸರ್ ಸ್ವಿಚಿಂಗ್. ಫಾಸ್ಟ್ ಯೂಸರ್ ಸ್ವಿಚಿಂಗ್ ಅಂದ್ರೆ ಏನಂದ್ರೆ, ನಾವು ನಮ್ಮ ಕಂಪ್ಯೂಟರ್ ಅಲ್ಲಿ ಎಷ್ಟು ಬೇಕಾದರೂ ಸಾಫ್ಟ್ವೇರ್ಸ್ ಅನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಬೋದು. ನಿಮಗೆ ಬೇಕಾದ್ದನ್ನ ನಾವೇನ್ ಮಾಡ್ಬೋದು, ಒಂದರಿಂದ ಇನ್ನೊಂದಕ್ಕೆ ಸ್ವಿಚ್ ಆಗ್ಬೋದು. ಅದು ಫಾಸ್ಟ್ ಯೂಸರ್ ಸ್ವಿಚಿಂಗ್. ನೆಕ್ಸ್ಟ್ ಈಸ್ ರಿಮೋಟ್ ಡೆಸ್ಕ್ಟಾಪ್. ಬೇರೆ ಕಡೆ ಇರ್ತಕ್ಕಂಥ ಕಂಪ್ಯೂಟರ್ಸ್ ಅನ್ನ ನಾವು ಮನೆಯಲ್ಲೇ ಕೂತ್ಬಿಟ್ಟು ಏನ್ ಮಾಡ್ಬೋದು, ಸೊ ವರ್ಕ್ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ ಇಂಟರ್ನೆಟ್ ಅಂಡ್ ಪಾಸ್ವರ್ಡ್ ಅನ್ನ ಹಾಕೋದ್ರ ಮೂಲಕ. ಸೊ ನೆಕ್ಸ್ಟ್ ಈಸ್ ಡೆಸ್ಕ್ಟಾಪ್ ಕ್ಲೀನಪ್ ವಿಜಾರ್ಡ್ ಅಂತ ಹೇಳಿ ಕರಿತೀವಿ, ಇದು ಕೂಡ ಒಂದು ಫೀಚರ್. ನೆಕ್ಸ್ಟ್ ಈಸ್ ಪ್ಲಗ್ ಅಂಡ್ ಪ್ಲೇ ಸಪೋರ್ಟ್ ಫಾರ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅನ್ನ ಯೂಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಕೀಬೋರ್ಡ್ ಅನ್ನ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲಗ್ ಮಾಡೋದು, ಯೂಸ್ ಮಾಡೋದು. ಅದೇ ರೀತಿ ಮೌಸ್ ಕನೆಕ್ಟ್ ಮಾಡಿದಾಗ ಡೈರೆಕ್ಟ್ ಆಗಿ ಯೂಸ್ ಮಾಡೋದು ಮಾಡಬಹುದು. ನೆಕ್ಸ್ಟ್ ಅದೇ ರೀತಿ ಹೆಡ್ಫೋನ್ಸ್ ಅಥವಾ ಮೈಕ್ರೋಫೋನ್ಸ್ ಅಂತ ಏನು ಕರಿತೀವಲ್ವಾ, ಸೊ ನೀವು ಡೈರೆಕ್ಟ್ ಆಗಿ ಪಿನ್ ಮಾಡಿ, ಸೊ ಪ್ಲಗ್ ಮಾಡಿ ನಾವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಪ್ಲಗ್ ಅಂಡ್ ಪ್ಲೇ ಸಪೋರ್ಟ್ ಫಾರ್ ಹಾರ್ಡ್ವೇರ್. ಸೊ ಅದು ಒಂದು ಫ್ಯೂಚರ್. ನೆಕ್ಸ್ಟ್ ಈಸ್ ಬೆಟರ್ ಫೈಲ್ ಅಂಡ್ ಫೋಲ್ಡರ್ ಮ್ಯಾನೇಜ್ಮೆಂಟ್. ಫೈಲ್ಸ್ ಮತ್ತೆ ಫೋಲ್ಡರ್ಸ್ ಅನ್ನ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಕ್ರಿಯೇಟ್ ಮಾಡಿ ಯೂಸ್ ಮಾಡಬಹುದು. ಅದನ್ನು ಕೂಡ ಮ್ಯಾನೇಜ್ ಮಾಡುತ್ತೆ ಯಾವುದು, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಈಸ್ ಸಪೋರ್ಟ್ ಮೇಜರ್ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್. ನಮಗೆ ಇಂಟರ್ನೆಟ್ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡುತ್ತೆ ವಿಂಡೋಸ್. ನೆಕ್ಸ್ಟ್ ಈಸ್ ಬೆಟರ್ ಸೆಕ್ಯೂರಿಟಿ. ನಮ್ಮ ಕಂಪ್ಯೂಟರ್ ಬೇರೆಯವರು ಯೂಸ್ ಮಾಡಬಾರ್ದು ಅಂದ್ರೆ ನಾವು ಏನ್ ಮಾಡ್ಬೋದು, ಪಾಸ್ವರ್ಡ್ ಕೊಡ್ಬೋದು. ಸೊ ಆ ಒಂದು ಪಾಸ್ವರ್ಡ್ ಕೊಡೋದನ್ನು ಕೂಡ ನಾವೇನಂತೀವಿ, ಸೆಕ್ಯೂರಿಟಿ ಅಂತೇಳಿ ಕರಿತೀವಿ. ಆ ಒಂದು ಫ್ಯೂಚರ್ ಕೂಡ ವಿಂಡೋಸ್ ಪ್ರೊವೈಡ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ಡಿಫರೆಂಟ್ ಫೀಚರ್ಸ್ ಆಫ್ ವಿಂಡೋಸ್. ಸೊ 5 ಮಾರ್ಕ್ಸ್ ಕೇಳ್ತಾನೆ, ಇಷ್ಟು ಬರೆದ್ರೆ ಸಾಕು. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನಂದ್ರೆ, ಹೌ ಟು ಕ್ರಿಯೇಟ್ ಎ ನ್ಯೂ ಫೈಲ್ ಇನ್ ವಿಂಡೋಸ್. ವಿಂಡೋಸ್ ಅಲ್ಲಿ ಯಾವ ತರ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡೋದು. ದಿಸ್ ಇಸ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್. ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂದ್ರೆ, ಸ್ಪೆಸಿಫೈ ದ ಲೊಕೇಶನ್ ವೇರ್ ಯು ವಾಂಟ್ ಟು ಕ್ರಿಯೇಟ್ ಎ ನ್ಯೂ ಫೈಲ್. ನೀವು ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಇರ್ತೀರೋ ಹೊಸ ಫೈಲ್ ಅನ್ನ, ಆ ಒಂದು ಜಾಗನ ಗೊತ್ತು ಮಾಡ್ಕೋಬೇಕು. ನೆಕ್ಸ್ಟ್ ಈಸ್ ಕ್ಲಿಕ್ ರೈಟ್ ಸೈಡ್ ಬಟನ್ ಆನ್ ಮೌಸ್. ಮೌಸ್ ಅಲ್ಲಿ 2 ಬಟನ್ಸ್ ಇರುತ್ತೆ, ಲೆಫ್ಟ್ ಅಂಡ್ ರೈಟ್. ಅಲ್ಲಿ ಯಾವ್ದನ್ನ ಕ್ಲಿಕ್ ಮಾಡಬೇಕು, ರೈಟ್ ಸೈಡ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ರೈಟ್ ಸೈಡ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಮೆನುಸ್ ಬರುತ್ತೆ. ಓಕೆ, ಆಫ್ಟರ್ ಓಪನ್ ಎ ನ್ಯೂ ಮೆನು, ಒಂದು ನ್ಯೂ ಮೆನು ಕಾಣಿಸುತ್ತೆ, ನಮಗೆ ಓಪನ್ ಆಗುತ್ತೆ. ಅದರಲ್ಲಿ ಏನನ್ನ ಸೆಲೆಕ್ಟ್ ಮಾಡಬೇಕು, ನ್ಯೂ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನ್ಯೂ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಮತ್ತೆ ಲಿಸ್ಟ್ ಬರುತ್ತೆ. ನೀವು ಅದರಲ್ಲಿ ಚೂಸ್ ವಿಚ್ ಟೈಪ್ ಆಫ್ ಫೈಲ್ ಯು ವಾಂಟ್ ಟು ಕ್ರಿಯೇಟ್. ನಿಮ್ಗೆ ಯಾವ ಫೈಲ್ ಬೇಕೋ ಅದನ್ನ ಚೂಸ್ ಮಾಡಬೇಕು, ಆಯ್ಕೆ ಮಾಡಬೇಕು. ಅಲ್ಲಿ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ನೋಟ್ ಪ್ಯಾಡ್, ಈ ತರ ಎಲ್ಲ ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡೋದು. ಸೊ ಈ 4 ಸ್ಟೆಪ್ ಬರೆದ್ರೆ ಯು ವಿಲ್ ಗೆಟ್ ಎ 5 ಮಾರ್ಕ್ಸ್. ಸೊ ಸಿಂಪಲ್ ಆಗಿದೆ, ಹೌ ಟು ಕ್ರಿಯೇಟ್ ಎ ನ್ಯೂ ಫೈಲ್ ಇನ್ ವಿಂಡೋಸ್. ನೆಕ್ಸ್ಟ್ ಈಸ್ ಹೌ ಟು ಕ್ರಿಯೇಟ್ ನ್ಯೂ ಫೋಲ್ಡರ್ ಇನ್ ವಿಂಡೋಸ್. ವಿಂಡೋಸ್ ಅಲ್ಲಿ ಹೊಸ ಫೋಲ್ಡರ್ ನ ಯಾವ ತರ ಕ್ರಿಯೇಟ್ ಮಾಡೋದು. ದೇರ್ ಆರ್ ಮೆನಿ ಸ್ಟೆಪ್ಸ್ ಆರ್ ದೇರ್. ಫಸ್ಟ್ ಸ್ಟೆಪ್ ಈಸ್ ಸ್ಪೆಸಿಫೈ ದ ಲೊಕೇಶನ್ ವೇರ್ ಯು ವಾಂಟ್ ಟು ಕ್ರಿಯೇಟ್ ಎ ನ್ಯೂ ಫೋಲ್ಡರ್. ನೀವು ಎಲ್ಲಿ ಹೊಸ ಫೋಲ್ಡರ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀರೋ ಆ ಜಾಗಕ್ಕೆ ನೀವೇನ್ ಮಾಡಬೇಕು, ಹೋಗಬೇಕು. ನೆಕ್ಸ್ಟ್ ಕ್ಲಿಕ್ ರೈಟ್ ಸೈಡ್ ಬಟನ್ ಆನ್ ಮೌಸ್.
ಮೌಸ್ ಅಲ್ಲಿ ಎರಡು ಬಟನ್ ಇರುತ್ತೆ, ಲೆಫ್ಟ್ ರೈಟ್. ಯಾವ್ದನ್ನ ಕ್ಲಿಕ್ ಮಾಡಬೇಕು? ರೈಟ್ ಸೈಡ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ರೈಟ್ ಸೈಡ್ ಬಟನ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಮೆನುಸ್ ಬರುತ್ತೆ. ಸೊ ಅದರಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು? ನ್ಯೂ ಅಂತಕ್ಕಂಥ ಆಪ್ಷನ್ ಅನ್ನ ಚೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಚೂಸ್ ನ್ಯೂ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಸಬ್ ಮೆನುಸ್ ಬರುತ್ತೆ. ಸೊ ಅಲ್ಲೆಲ್ಲ ಫೋಲ್ಡರು ಮತ್ತೆ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲ ಈ ತರ ಬರುತ್ತೆ. ನೀವು ಅದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು? ಫೋಲ್ಡರ್ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಎ ಹೈಲೈಟೆಡ್ ಫೋಲ್ಡರ್ ಐಕಾನ್, ನೀವನ್ನ ಫೋಲ್ಡರ್ ಅಂತಕ್ಕಂಥದ್ದು 4ನೇ ಸ್ಟೆಪ್ ಅಲ್ಲಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಹೈಲೈಟ್ ಆಗಿರ್ತಕ್ಕಂಥ ಒಂದು ಐಕಾನ್ ಕಾಣಿಸುತ್ತೆ, ನ್ಯೂ ಫೋಲ್ಡರ್ ಅಂತಕ್ಕಂಥ ಐಕಾನ್ ಬರುತ್ತೆ. ಸೊ ಅವಾಗ ನೀವೇನ್ ಮಾಡಬೇಕು? ಚೇಂಜ್ ದ ನೇಮ್ ಟು ದ ನ್ಯೂ ಫೋಲ್ಡರ್. ಈ ನ್ಯೂ ಫೋಲ್ಡರ್ ಅಂತ ಇರುತ್ತೆ, ನಿಮ್ಗೆ ಏನ್ ಬೇಕೋ ಆ ನೇಮ್ ಅನ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ BA ಅಂತ ಕೊಡ್ಬೇಕಿತ್ತು, BCom ಅಂತ ಇದ್ರೆ BCom, BSc ಲೈಕ್ ದಟ್. ಸೊ ನೀವು ಫೋಲ್ಡರ್ ನೇಮ್ ಅನ್ನ ಚೇಂಜ್ ಮಾಡಬಹುದು. ಸೊ ಫೈನಲ್ ಆಗಿ ಏನ್ ಮಾಡಬೇಕು? ಫೈನಲಿ ಪ್ರೆಸ್ ಎಂಟರ್ ಕೀ ಆನ್ ಕೀಬೋರ್ಡ್. ಕೀಬೋರ್ಡ್ ಅಲ್ಲಿ ಕೀ ಇರುತ್ತೆ, ಯಾವ ಕೀ? ಎಂಟರ್ ಕೀ. ಆ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಕೂಡ 5 ಮಾರ್ಕ್ಸ್ ಕ್ವಶನ್. ಸೊ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ 10 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೇನ್ ಡಿಫರೆಂಟ್ ಐಟಮ್ಸ್ ಇನ್ ಸ್ಟಾರ್ಟ್ ಬಟನ್ ಅಂತ ಕೇಳ್ತೇನೆ. ಸ್ಟಾರ್ಟ್ ಬಟನ್ ಇಲ್ಲಿದೆ ನೋಡ್ರಿ ಕೆಳಗಡೆ. ಸ್ಟಾರ್ಟ್ ಬಟನ್ ನ ಕ್ಲಿಕ್ ಮಾಡಿದ್ಕೊಳ್ಳಿ, ಇಲ್ಲೆಲ್ಲ ಬರುತ್ತೆ ಈ ತರ. ಓಕೆ, ಇವೆಲ್ಲ ಡಿಫರೆಂಟ್ ಐಟಮ್ಸ್, ಆಪ್ಷನ್ಸ್ ಅಂತ ಕರಿತೀವಿ. ಮೈ ಡಾಕ್ಯುಮೆಂಟ್ಸ್ ಇದೆ, ನೆಕ್ಸ್ಟ್ ಮೈ ಪಿಕ್ಚರ್ಸು, ಮೈ ಮ್ಯೂಸಿಕ್ಕು, ಮೈ ಕಂಪ್ಯೂಟರು, ಕಂಟ್ರೋಲ್ ಪ್ಯಾನಲ್ಲು, ಪ್ರಿಂಟರ್ಸು ಮತ್ತು ಫ್ಯಾಕ್ಸು, ಹೆಲ್ಪ್ ಅಂಡ್ ಸಪೋರ್ಟು, ಸರ್ಚ್, ರನ್, ಈ ಥರ ಇರುತ್ತೆ. ಸೊ ಇದನ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಏನು ಮಾಡಬೇಕು? ಇಲ್ಲಿ ನೋಡ್ರಿ ಲಾಗ್ ಆಫ್ ಇದೆ, ನೆಕ್ಸ್ಟ್ ಶಟ್ ಡೌನ್ ಅಂತ ಇದೆ. ಸೊ ಏನು ಮಾಡಬೇಕು? ಶಟ್ ಡೌನ್ ಅಂತೇಳಿ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಬೇಕು. ಶಟ್ ಡೌನ್ ಅನ್ನ ಏತಕ್ಕೆ ಯೂಸ್ ಮಾಡ್ತೀವಿ ಅನ್ನ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಇಲ್ಲಿದೆ ನೋಡ್ರಿ ನಿಮ್ಗೆ ಎಕ್ಸ್ಪ್ಲನೇಷನ್. ಶಟ್ ಡೌನ್ ಅನ್ನು ಏತಕ್ಕೆ ಯೂಸ್ ಮಾಡ್ತೀವಿ? ಇಟ್ ಪ್ರೊವೈಡ್ಸ್ ಎನ್ ಆಪ್ಷನ್ಸ್ ಫಾರ್ ಟರ್ನಿಂಗ್ ಆಫ್ ಆರ್ ರೀಸ್ಟಾರ್ಟಿಂಗ್ ಯುವರ್ ಕಂಪ್ಯೂಟರ್. ನಮ್ಮ ಕಂಪ್ಯೂಟರ್ನ ಟರ್ನ್ ಆಫ್ ಮೀನ್ಸ್ ಸ್ವಿಚ್ ಆಫ್, ಏನು ಶಟ್ ಡೌನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ರೀಸ್ಟಾರ್ಟ್ ಕೂಡ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ರನ್ ಅಂತ ಇದೆ. ಸೊ ರನ್ಸ್ ಎ ಪ್ರೋಗ್ರಾಮ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ಸ್ ಅನ್ನ ಸೊ ನಾವು ಡೈರೆಕ್ಟ್ ಆಗಿ ನೇಮ್ ಅನ್ನ ಟೈಪ್ ಮಾಡಿ ರನ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ಚ್ ಆಪ್ಷನ್. ಸರ್ಚ್ ಆಪ್ಷನ್ ಏತಕ್ಕೆ ಯೂಸ್ ಮಾಡ್ತೀವಿ? ಫೈಂಡ್ಸ್ ಎ ಫೈಲ್ ಆನ್ ಯುವರ್ ಕಂಪ್ಯೂಟರ್. ನಮಗೆ ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಫೈಲ್ ಬೇಕಿತ್ತು ಅಂದ್ರೆ ಸೊ ಅದನ್ನ ಹುಡುಕ್ಲಿಕ್ಕೆ ನಾವು ಸರ್ಚ್ ಅಂತಕ್ಕಂಥ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಇನ್ನ ಹೆಲ್ಪ್ ಅಂಡ್ ಸಪೋರ್ಟ್. ಹೆಲ್ಪ್ ಅಂಡ್ ಸಪೋರ್ಟ್ ಏತಕ್ಕೆ ಯೂಸ್ ಮಾಡ್ತೀವಿ? ಗೆಟ್ಸ್ ಹೆಲ್ಪ್ ಆನ್ ಹೌ ಟು ಯೂಸ್ ವಿಂಡೋಸ್. ಇದು ಏನ್ ಮಾಡುತ್ತೆ? ನಮಗೆ ಸಹಾಯ ಮಾಡುತ್ತೆ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಯಾವ ತರ ಯೂಸ್ ಮಾಡೋದು ಅಂತೇಳಿ ಸೊ ಇಲ್ಲಿ ಹೆಲ್ಪ್ ತಗೋಬಹುದು. ಸೊ ಅದು ಯಾವುದು? ಈ ಒಂದು ಆಪ್ಷನ್ ಅಲ್ಲಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಕಂಟ್ರೋಲ್ ಪ್ಯಾನಲ್. ಸೊ ಕಂಟ್ರೋಲ್ ಪ್ಯಾನಲ್ ಅನ್ನ ಏತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನಂಬರ್ ಆಫ್ ಐಕಾನ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು? ಕಂಪ್ಯೂಟರ್ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಬಹುದು, ಡೇಟ್ ಅಂಡ್ ಟೈಮ್ ಚೇಂಜ್ ಮಾಡಬಹುದು, ಪಾಸ್ವರ್ಡ್ ಅನ್ನು ಸೊ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ಲ್ಯಾಂಗ್ವೇಜಸ್ ಅನ್ನ ಚೇಂಜ್ ಮಾಡಬಹುದು. ಅದ್ರ ಜೊತೆಗಡೆ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೋದು, ಅನ್ಇನ್ಸ್ಟಾಲ್ ಮಾಡೋದು, ಅವೆಲ್ಲ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಮೈ ಕಂಪ್ಯೂಟರ್. ಮೈ ಕಂಪ್ಯೂಟರ್ ಗಿವ್ಸ್ ಆಕ್ಸೆಸ್ ಟು ದ ಡ್ರೈವ್ಸ್, ಫೋಲ್ಡರ್ಸ್ ಅಂಡ್ ಫೈಲ್ಸ್ ಆನ್ ಯುವರ್ ಕಂಪ್ಯೂಟರ್. ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ಡ್ರೈವ್ಸ್ ಅಂದ್ರೆ ಲೋಕಲ್ ಡಿಸ್ಕ್ ಅವೆಲ್ಲ ಇರುತ್ತೆ. ಅದನ್ನ ನಾವೇನ್ ಮಾಡಬಹುದು? ಆಕ್ಸೆಸ್ ಮಾಡಬಹುದು, ಅಂದ್ರೆ ಯೂಸ್ ಮಾಡಬಹುದು, ಓಪನ್ ಮಾಡಬಹುದು. ಫೋಲ್ಡರ್ಸ್ ಮತ್ತೆ ಫೈಲ್ಸ್ ಅನ್ನ ಓಪನ್ ಮಾಡಬಹುದು. ಸೊ ನೆಕ್ಸ್ಟ್ ಈಸ್ ಅದಾದ್ಮೇಲೆ ಮೈ ಡಾಕ್ಯುಮೆಂಟ್ಸ್. ಮೈ ಡಾಕ್ಯುಮೆಂಟ್ಸ್ ಪ್ರೊವೈಡ್ಸ್ ಎ ಕನ್ವೀನಿಯಂಟ್ ಲೊಕೇಶನ್ ಟು ಸೇವ್ ಯುವರ್ ಫೈಲ್ಸ್. ಇದು ಒಂದು ಲೊಕೇಶನ್ ಅಂದ್ರೆ ನಮ್ಮ ಒಂದು ಇಂಪಾರ್ಟೆಂಟ್ ಮತ್ತೆ ಪರ್ಟಿಕ್ಯುಲರ್ ಫೈಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅನ್ನ ಸೇವ್ ಮಾಡೋದಿತ್ತು ಅಂದ್ರೆ ನಾವೆಲ್ಲಿ ಯೂಸ್ ಮಾಡ್ತೀವಿ? ಮೈ ಡಾಕ್ಯುಮೆಂಟ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇದಿಷ್ಟು ಬರೆದ್ರೆ ಸಾಕು, ಯು ವಿಲ್ ಗೆಟ್ ಎ 10 ಮಾರ್ಕ್ಸ್. ಸೊ ಇದರಲ್ಲಿ ಇಲ್ಲಿ ಇರ್ತಕ್ಕಂಥ ಇಮೇಜ್ ಅಲ್ಲಿ ಎಲ್ಲಾನು ಬರೆಯಕ್ ಹೋಗ್ಬೇಡ್ರಿ. ಜಸ್ಟ್ ಮೈ ಪಿಕ್ಚರ್ಸ್, ಮೈ ಮ್ಯೂಸಿಕ್ ಇವ್ಯಾವುದು ನೆಸಿಟಿ ಇಲ್ಲ. ಜಸ್ಟ್ ಶಟ್ ಡೌನ್ ಅನ್ನ ಬರೀರಿ, ರನ್ ಮತ್ತೆ ಸರ್ಚ್, ಹೆಲ್ಪ್ ಅಂಡ್ ಸಪೋರ್ಟ್, ಕಂಟ್ರೋಲ್ ಪ್ಯಾನಲ್ ಅನ್ನ, ಮೈ ಕಂಪ್ಯೂಟರ್ ಮತ್ತೆ ಮೈ ಡಾಕ್ಯುಮೆಂಟ್ಸ್ ಯಾವ್ದಾದ್ರು 5 ಬರೆದ್ರೆ ಸಾಕು, ಯು ವಿಲ್ ಗೆಟ್ ಎ 10 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು.